ಸೊ ಇವತ್ತಿನ ಈ ಯುವ ಪೀಳಿಗೆಗಳಲ್ಲಿ ಏನಾಗ್ತಾಯಿದೆ ಅಂತಂದರೆ ಭಾಳಷ್ಟು ಆ್ಯಂಗರ್ ಮ್ಯಾನೇಜ್ಮೆಂಟು ಎಲ್ಲರಲ್ಲೂ ಭಾಳ ಕಮ್ಮಿ ಇದೆ. ಸೊ ಏನೋ ಒಂದು ಮನೆಯಲ್ಲಿ ಸಣ್ಣ ಜಗಳ ಆಗ್ಬೋದು, ತಂದೆ ತಾಯಿ ಜೊತೆ ಜಗಳ ಆಗ್ಬೋದು, ಸ್ಕೂಲಲ್ಲೋ ಅಥವಾ ಕಾಲೇಜಲ್ಲೋ ಯಾರಾದರೂ ಟೀಚರ್ ಬೈದಿರ್ಬೋದು, ಅಥವಾ ಅಲ್ಲಿನ ಕೆಲಸದ ಒತ್ತಡ ಇರ್ಬೋದು. ಮತ್ತು ಆನ್ಲೈನ್ ಗೇಮಿಂಗ್ ಎಲ್ಲ ಆಡಿ ಏನಾಗ್ತದೆ, ದುಡ್ಡು ಕಳ್ಕೊಂಡು ಏನಾಗ್ತದೆ, ಕೆಲವರು ಭಾಳಷ್ಟು ಈಗ ಪಾಯ್ಸನ್ ತೊಗೊಂಡು ಭಾಳ ಜನ ಹಾಸ್ಪಿಟಲ್ಗೆ ಬರ್ತಾಯಿದ್ದಾರೆ, ಎಸ್ಪೆಷಲಿ ಯೂತ್ಸು. ಸೊ ದಯವಿಟ್ಟು ಯೂತ್ಸಲ್ಲ ಅಂತಂದರೆ ಇದಕ್ಕೆಲ್ಲನೂ ಒಂದು ಮಾತ್ರೆ ತೊಗೊಳ್ಳೋದಾಗಲಿ, ಒಂದು ಈ ಥರ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದು ಒಂದೇ ಪರಿಹಾರ ಅಲ್ಲ. ಸೊ ನೀವೇನು ಮಾಡ್ಬೋದು ಅಂತಂದರೆ ಅದಕ್ಕಾಗಿಯೇ ಕೌನ್ಸ್ಲಿಂಗ್ ಟೀಮ್ ಆಫ್ ಡಾಕ್ಟರ್ಸ್ ಇರ್ತಾರೆ, ಸೈಕಾಟ್ರಿಸ್ಟ್ ಇರ್ತಾರೆ, ಅವ್ರ ಹತ್ರ ಬರಬೇಕು, ನೀವು ಕೌನ್ಸ್ಲಿಂಗ್ ತೊಗೋಬೇಕಾಗ್ತದೆ. ತಗೊಂಡು ಈ ರೀತಿ ನಾವು ಸಾಯೋಕ್ಕಂಥ ನಿರ್ಧಾರನ ನಾವು ತಪ್ಪಿಸ್ಕೋಬೇಕಾಗ್ತದೆ. ಸೊ ಎಸ್ಪೆಷಲಿ ಇದರಲ್ಲೂ ಕೂಡ ಪಾಯ್ಸನ್ ತೊಗೊಂಡು ಅಡ್ಮಿಷನ್ ಆಯಿತು ಅಂತಂದರೆ ಭಾಳಷ್ಟು ತೊಂದರೆ ಈಡಾಗ್ತದೆ. ನಿಮ್ಮದು ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಲಿವರ್ ಫೇಲ್ಯೂರ್ ಆಗ್ಬೋದು, ಸಮ್ಟೈಮ್ಸ್ ನೀವು ಉಸಿರಾಟ ತೊಂದರೆ ಆಗಿ ವೆಂಟಿಲೇಟರ್ನಲ್ಲಿ ಹೋಗ್ಬೋದು, ಪಿಡ್ಸು ಬರ್ಬೋದು. ಮತ್ತು ಇದು ಏನಾಗುತ್ತೆ ಅಂತಂದರೆ ಮತ್ತೆ ಇವರೆಲ್ಲ ನಿಮ್ಮ ತಂದೆ ತಾಯಿ ಮೇಲೆ ಬೀಳ್ತಾರೆ. ಸೊ ಬಿದ್ದಾಗ ಏನಾಗ್ತದೆ, ಅವರು ನೀವು ಒಳ್ಳೆ ವೆಲ್ ಸೆಟಲ್ಡ್ ಕುಟುಂಬ ಇದ್ದರೂ ಕೂಡ ಈ ಥರದೊಂದು ಹಾಸ್ಪಿಟಲ್ ಪೇಷಂಟ್ ಏನಾದರೂ 5 ದಿನ ವೆಂಟಿಲೇಟರ್ ಮೇಲೆ ಹೋಯ್ತು ಅಂತ ಇಲ್ಲ 5-6 ಲಕ್ಷ ರೂಪಾಯಿ ದುಡ್ಡು ಕಳ್ಕೊತೀರಾ. ಸೊ ಮತ್ತೆ ನೀವು ಬಿಲೋ ಪಾವರ್ಟಿ ಲೈನಿಗೆ ಬಂದುಬಿಡ್ತೀರಿ. ಸೊ ದಯವಿಟ್ಟು ಯುವಕರು ಆ ಥರ ಪಡೆದೇನೆ ಈ ಸಾಯ್ತಕ್ಕಂಥ ನಿರ್ಧಾರದಿಂದ ಹಿಂದೆ ಬಂದು ಕೌನ್ಸಿಲರ್ಸ್ನ ಭೇಟಿ ಮಾಡಿ ನಿಮ್ಮ ಏನು ತೊಂದರೆಗಳಿಗೆ ಪರಿಹಾರ ಹುಡುಕೋಬೇಕು ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು.